ನಾವು ವಿವಾಹ ಅನ್ನುವುದನ್ನು ಮಾಡ್ತೇವೆ, ಮಾಡಿಕೊಳ್ತೇವೆ, ಮಾಡಿಸ್ತೇವೆ. ಇದು ಪರಮಾತ್ಮ ಕೊಟ್ಟಂತಹ ಒಂದು ವಿಧವಾದ ವಿಶಿಷ್ಟವಾದ ಸೌಭಾಗ್ಯ. ಪರಮಾತ್ಮ ಜೀವರಾಶಿಗಳಿಗೆ ಒಂದು ವಿಶಿಷ್ಟವಾದ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆ ಶಕ್ತಿಯನ್ನು ಸ್ತ್ರೀಗೆ ಪುರುಷನ ಬಗ್ಗೆ ಪ್ರೀತಿ, ಪುರುಷನಿಗೆ ಸ್ತ್ರೀಯ ಬಗ್ಗೆ ಸ್ನೇಹ, ಈ ಪರಸ್ಪರವಾದ ಪ್ರೇಮದಿಂದಾಗಿ ಸಂಸಾರ ನಡೆಯಬೇಕು ಅಂತನ್ನುವುದಾಗಿ ವ್ಯವಸ್ಥೆಯನ್ನು ಮಾಡಿದ ಪರಮಾತ್ಮ. ಆದರೆ ಆ ಪ್ರೇಮ, ಆ ಕಾಮ, ಅವುಗಳಿಗೆ ಒಂದು ಕಡಿವಾಣ ಹಾಕಿ ಒಂದು ರೂಲು ರೆಗ್ಯುಲೇಷನ್ನು ಕೊಟ್ಟು ಅದಕ್ಕೊಂದು ಡೈರೆಕ್ಷನ್ ಕೊಟ್ಟು ಯಥಾ ಅತ್ಯಂತ ಶಾಸ್ತ್ರದಲ್ಲಿ ಹೇಳಿದಂತೆ ಯೋಗ್ಯವಾದ ರೀತಿಯಲ್ಲಿ ಉತ್ತಮವಾದ ಸಂತಾನವನ್ನು ಪಡೆಯಬೇಕು. ಸಮಾಜಕ್ಕೆ ಬೇಕಾಗಿರುವಂಥದ್ದು ಎಷ್ಟು ವಿಚಿತ್ರವಾಗಿದೆ ಅಂದರೆ, ಅತ್ಯುತ್ತಮರಾಗಿರುವಂತಹ ಮಹಾನುಭಾವರು ಕಶ್ಯಪರು. ಅಂಥ ಕಶ್ಯಪರಾದರೂ ಕೂಡ ಅವರಿಗೆ ದ್ವಿತೀಯ ಹೊಟ್ಟೆಯಲ್ಲಿ ದ್ವಿತೀದೇವಿ ಸಂಧ್ಯಾಕಾಲದಲ್ಲಿ ಸಂಘವನ್ನು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟದ್ದಕ್ಕೆ ಬೇಡ ಅಂತ ಹೇಳಿದರೂ ಕೂಡ ಕೇಳದೆ ಅವರ ಉತ್ತರೀಯವನ್ನು ಬಟ್ಟೆಯನ್ನು ಧರಿದ್ದಕ್ಕೆ, ಅವರು ಸಂಘವನ್ನು ಮಾಡಿದ್ದಕ್ಕೆ ಆಗ ದೈತ್ಯರು ಹುಟ್ಟುತ್ತಾರೆ. ಕಶ್ಯಪರಂತಹ ಕಶ್ಯಪರಿಗೆ ಅಕಾಲದಲ್ಲಿ ಸಂಘವನ್ನು ಮಾಡುವುದರಿಂದ ದೈತ್ಯರು ಹುಟ್ಟುವಂತಹ ಪ್ರಸಂಗ ಬಂತು ಅನ್ನೋದಾಗಿ ನಾವು ಕೇಳ್ತೇವೆ. ಇದರಿಂದ ತಿಳಿಯುವಂತಹದ್ದೇನು ಅಂತಂದರೆ, ಧರ್ಮ ಎಷ್ಟು ಮಹತ್ವದ್ದು, ಯಾಕಿಷ್ಟು ಜನ ದುಷ್ಟರಿದ್ದಾರೆ, ಯಾಕಿಷ್ಟು ನಾಸ್ತಿಕರಿದ್ದಾರೆ, ಧರ್ಮದ್ರೋಹಿಗಳು, ಪಾಖಂಡಿಗಳು, ಪಾಪವನ್ನು ಮಾಡುವವರು, ಕೇವಲ ಪಾಪ ಪುರಸ್ಕಾರವನ್ನು ಮಾಡುವವರು ಯಾಕೆ ಅನ್ನೋದಕ್ಕೆ ಭಾಗವತದ ತೃತೀಯ ಸ್ಕಂಧದ ಆ ಸನ್ನಿವೇಶ ನಮಗೆ ಅತ್ಯಂತ ಉತ್ತಮವಾದಂತಹ ಮಾರ್ಗದರ್ಶನವನ್ನು ಮಾಡ್ತೇವೆ. ಮನುಷ್ಯ ಸಾಮಾನ್ಯವಾಗಿ ರಾತ್ರಿ ಮಲಗುವಾಗ ಕೆಟ್ಟ ಕೆಟ್ಟ ಸಿನಿಮಾಗಳನ್ನು ನೋಡ್ತಾನೆ, ಸೀರಿಯಲ್ಗಳನ್ನು ನೋಡ್ತಾನೆ. ಆ ಎಲ್ಲ ದುರ್ಭಾವನೆಗಳು ತಲೆಯಲ್ಲಿ ತುಂಬುತ್ತೆ. ಅವುಗಳನ್ನು ತಲೆಯಲ್ಲಿಟ್ಟು ದೇವರ ಸ್ಮರಣೆ ಇಲ್ಲ, ದೇವತೆಗಳ ಸ್ಮರಣೆ ಇಲ್ಲ, ಈ ದೇವರ ಸ್ಮರಣೆ ಇಲ್ಲದೇನೆ ಈ ಸಂಘವನ್ನು ಮಾಡಿದ ಮಕ್ಕಳು ಆಗುವಂಥದ್ದು ಎಂಥ ಮಕ್ಕಳಾಗಲ್ಲ. ಸ್ಕೌಂಡಲ್, ಭ್ರಷ್ಟರು, ಪಾಪಿಷ್ಠರು, ಇಂಥ ನೀಚರು ಹುಟ್ಟುತ್ತಾರೆ. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಆ ಶುದ್ಧವಾದ ಸಂಕಲ್ಪ ಬೇಕು. ಸಮಾಜಕ್ಕೆ ಹಿತವನ್ನು ಮಾಡತಕ್ಕಂತಹ ಉತ್ತಮನಾದಂತಹ ಒಂದು ಸಂತಾನವಾಗಬೇಕು. ಅವನಿಂದ, ನನ್ನ ಮಗನಿಂದ ಜಗತ್ತಿಗೆ ನೂರಾರು ಸಾವಿರಾರು ಲಕ್ಷಾವಧಿ ಜನರಿಗೆ ಮಂಗಲವಾಗಬೇಕು, ಕಲ್ಯಾಣವಾಗಬೇಕು, ಪರೋಪಕಾರವಾಗಬೇಕು. ವಿಷ್ಣು ಭಕ್ತಿ, ಪರಮಾತ್ಮನಿಗೆ ಪ್ರೀತಿಕರವಾದ ಧರ್ಮ, ಅವನ ಅನುಷ್ಠಾನ, ಈ ತರಹದ ಉತ್ತಮವಾದಂತಹ ಧರ್ಮಗಳು ನಮ್ಮಿಂದ ಆಗಬೇಕು, ನಮ್ಮ ಸಂತಾನದಿಂದ ಆಗಬೇಕು ಎಂಬುದಾಗಿ ನಾವು ಅಪೇಕ್ಷೆ ಪಟ್ಟು ಆ ವಿಧವಾದ ಸಂಕಲ್ಪವನ್ನು ನಮ್ಮ ಮನಸ್ಸಿನಲ್ಲಿ ಮಾಡಿಕೊಳ್ಳುವುದಕ್ಕಾಗಿ ಈ ಸತ್ಯೇನೋತ್ತಭಿತ ಸೂಕ್ತ, ಇಡಿಯಾದ ಸೂಕ್ತ, ಅದರಲ್ಲಿ ಅನೇಕ ಬಾರಿ ಈ ಮಾತುಗಳು ಬರ್ತವೆ. ಹಾಗಾಗಿ ಇವತ್ತು ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ಮದುವೆ ಮಾಡಿಕೊಳ್ತಾರೆ. ಎಂಥ ಪಾಪಿಗಳು, ಎಂಥ ದುರ್ದೈವದ ಸಂಗತಿ. ನಮ್ಮ ಪ್ರಾಚೀನ ಭಾರತೀಯ ಪರಂಪರೆಯಲ್ಲಿ ಅಗ್ನಿ ಸಾಕ್ಷಿಯಾಗಿ, ಕುಲದೇವರ ಸಾಕ್ಷಿ, ಮಂಟಪದೇವರ ಸಾಕ್ಷಿ, ಎಲ್ಲ ದೇವತೆಗಳ ಸಾಕ್ಷಿಯಾಗಿ ಬ್ರಾಹ್ಮಣರನ್ನು ಕರೆದು ಎಲ್ಲ ಹಿರಿಯರ ಸಮಕ್ಷಮದಲ್ಲಿ ಅವರ ಆಶೀರ್ವಾದವನ್ನು ಪಡೆದು ಮಾಡಬೇಕು ಅಂತ ಹೇಳಿದಂತಹ ವಿವಾಹವನ್ನು ಎಲ್ಲ ಹೋಟ್ಲಲ್ಲಿ ಮಾಡೋದು. ಇದು ಕೇವಲ ಜೀವನ ಎಂಜಾಯ್ ಮಾಡುವುದಕ್ಕೆ ಮಾತ್ರ ಇದ್ದದ್ದಲ್ಲ ಅನ್ನುವ ಎಚ್ಚರ ಇರಬೇಕು. ಸಮಾಜಕ್ಕೆ, ಜಗತ್ತಿಗೆ, ರಾಷ್ಟ್ರಕ್ಕೆ ಬೇಕಾಗಿರುವಂತಹ ಹ್ಯೂಮನ್ ಕೈಂಡ್, ಬರೀ ನಮ್ಮ ಸಮಾಜಕ್ಕೆ ಮಾತ್ರವಲ್ಲ, ಹ್ಯೂಮನ್ ಕೈಂಡಿಗೆ ಬೇಕಾಗಿರುವಂತಹ ಒಳ್ಳೆಯ ಜನ ಮಕ್ಕಳು ಸಂತಾನವಾಗಬೇಕಾದದ್ದು ಅವಶ್ಯಕವಾಗಿದೆ. ಆ ಲೆಕ್ಕದಲ್ಲಿ ನಾವು ಅತ್ಯಂತ ಶುದ್ಧವಾದ ಮನಸ್ಸಿನಿಂದ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಎಷ್ಟು ಎಷ್ಟು ಕಡೆಗೆ ಸಗೋತ್ರ ವಿವಾಹವಾಗತ್ತೆ, ವಿಧರ್ಮೀಯರ ವಿವಾಹವಾಗತ್ತೆ, ಅಂತರ್ಜಾತೀಯ ವಿವಾಹವಾಗತ್ತೆ, ಏನೇನೋ ಅರ್ಥಗಳಾಗಿ ನಡೀತಾ ಇದೆ. ಭಾರಿ ಭಯಾನಕವಾಗಿರುವಂಥ, ಹಾಗಾಗಲೇ ಉತ್ತಮವಾದ ಮಕ್ಕಳು, ಭವ್ಯವಾಗಿರುವಂತಹ ಜನರು, ಧರ್ಮದಲ್ಲಿ ನಡೆಯುವಂತಹ ಸಂತಾನ ಆಗಬೇಕು. ಆ ವಿಧವಾದ ಸಮಾಜವನ್ನು ಕೊಟ್ಟುವುದಕ್ಕೆ ನಾವೆಲ್ಲರೂ, ಪ್ರತಿಯೊಬ್ಬ ವ್ಯಕ್ತಿ ಅದಕ್ಕಾಗಿ ಪಾರಾಯಣ, ಜಪ, ದೇವರ ಪ್ರಾರ್ಥನೆ, ಸೇವೆ ಮಾಡಬೇಕು. ಪ್ರತಿಯೊಬ್ಬರೂ ಕೂಡ ಎಲ್ಲ ವಿವಾಹವನ್ನು ಮಾಡಿಕೊಂಡವರು ಈ ವಿವಾಹದ ಸಂಕಲ್ಪದಿಂದ
ಪರಮಾತ್ಮನಿಗೆ ಬೇಡಿಕೊಂಡು ಅದಕ್ಕಾಗಿ ವಿಶಿಷ್ಟವಾದ ಸೇವೆಯನ್ನು ಶ್ರೀಮದಾಚಾರ್ಯ ಅವತಾರವಾಗಬೇಕಾದರೆ 12 ವರ್ಷದ ತಪಸ್ಸು ಮಾಡುವ ಹೊತ್ತು ಶ್ರೀಮದಾಚಾರ್ಯ ಅವತಾರವಾಗಲಿಲ್ಲ. 12 ವರ್ಷದ ತಪಸ್ಸು. ಹನುಮಂತ ದೇವತಾ ಅವತಾರವಾಗಬೇಕಾದರೂ 12 ವರ್ಷ ತಪಸ್ಸು ಮಾಡಿದ್ದು ಕೇಳಿದ್ದೀರಿ ನೀವು. ವೆಂಕಟೇಶ ಮಹಾತ್ಮದಲ್ಲಿ ಬರ್ತದೆ. ಭೀಮಸೇನ ದೇವರ ಅವತಾರ ಮಾಡಬೇಕಾದ್ರೆ ಕುಂತಿ ದೇವಿ ದುರ್ವಾಸರ ಸೇವೆಯನ್ನು ದೀರ್ಘಕಾಲದವರೆಗೆ ಮಾಡಿದ್ದಾರೆ. ಮಧ್ವಾಚಾರ್ಯರ ತಂದೆ ತಾಯಿಗಳಂತೂ ಅನಂತೇಶ್ವರ ದೇವರನ್ನು 12 ವರ್ಷಗಳವರೆಗೆ ವಿಷವತ್ತ ಕಾಲ ಸೇವೆ ಮಾಡಿದ್ದಾರೆ. ಹಾಗಾಗಿ ಅಂಥ ಉತ್ತಮವಾದ ಸೇವೆಯನ್ನು ನಿರಂತರವಾಗಿ ಮಾಡಿ 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 ಭಗವಂತನ ವಿಶಿಷ್ಟವಾದ ಅನುಗ್ರಹದಿಂದ ಅತ್ಯುತ್ತಮವಾದ ಒಂದು ಸಂಧಾನ ಕೊಟ್ಟಿದ್ದಾರೆ. ಮಧ್ವಾಚಾರ್ಯ 10 ಜನ ಮಧ್ವಾಚಾರ್ಯ ಹುಟ್ಟಿಲ್ಲ. ಒಬ್ಬ ಮಧ್ವಾಚಾರ್ಯರು ಬಂದು ಜಗತ್ತಿನ ಉದ್ಧಾರವನ್ನು ಮಾಡಿದರು. ಒಬ್ಬ ಟೀಕಾಚಾರ್ಯರು ಜಗತ್ತಿನ ಉದ್ಧಾರ, ಒಬ್ಬ ವ್ಯವಸಾಯರು ಜಗತ್ತಿನ ಉದ್ಧಾರ ಮಾಡಿದರು. ಅವರ ತಂದೆ ತಾಯಿಗಳು ಮಾಡಿದ ಪುಣ್ಯ ಎಷ್ಟಿರಬೇಕು ವಿಚಾರ ಮಾಡಿದ್ದೀವಿ, ಎಷ್ಟಿರಬೇಕು ವಿಚಾರ ಮಾಡಿದ್ದೀವಿ. ರಾಘವೇಂದ್ರ ಸ್ವಾಮಿಗಳು, ಒಬ್ಬ ರಾಘವೇಂದ್ರ ಸ್ವಾಮಿಗಳು ಅವರ ತಂದೆ ತಾಯಿಗಳು ಮಾಡಿದ ಪುಣ್ಯದಿಂದ ಕೋಟಿ ಕೋಟಿ ಭಕ್ತರ ಉದ್ಧಾರರಾಗ್ತಾ ಇದೆ. ಇವತ್ತು ಸತ್ಯಾತ್ಮಕ ಶ್ರೀಪಾದಂಗಳಂತ ಮಹಾನುಭಾವರು ಇವತ್ತು ಕಲಿಯುಗದಲ್ಲಿ ನಮ್ಮ ಎದುರಿಗೆ ಹುಟ್ಟಿ ಅಂದರೆ ಪುಣ್ಯ ಯಾವ ರೀತಿಯಾಗಿ ನಮಗೆ ಫಲವನ್ನು ಕೊಡುತ್ತದೆ ಅಂತನ್ನುವುದನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. ನಾವು जीना है एक बार जीना है, मजा करो जियो ಅನ್ನುವಂತಹ ಸಿದ್ಧಾಂತ ಸರ್ವತಾ ಅಲ್ಲ. ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ, ಶಾಸ್ತ್ರವಿಹಿತ ಕ್ರಮದಲ್ಲಿ ನೀನು ಬೇಕಾದಷ್ಟು ಸಂತೋಷ ಪಡು. ನಿಷಿದ್ಧವಾದದ್ದನ್ನು ತಿನ್ನಬೇಡ, ನಿಷಿದ್ಧವಾದದ್ದನ್ನು ಭೋಗಿಸಬೇಡ, ನಿಷಿದ್ಧವಾದದ್ದನ್ನು ಉಪಯೋಗಿಸಬೇಡ ಎನ್ನುವುದಾಗಿ ಹೇಳಿ ನಮಗೆ ಯಜಮಾನ ಹಾಕ್ತಾರೆ. ಆ ವಿಧವಾದಂತಹ ಉತ್ತಮವಾದಂತಹ ಇದು ಪ್ರತಿಯೊಬ್ಬ ತರುಣನಿಗೆ, ಪ್ರತಿಯೊಬ್ಬ ಯುವಕರಿಗೆ ಇದು ಮನಸ್ಸಿನಲ್ಲಿ ಬರಬೇಕು. ಭಗವಂತನ ಪ್ರೀತಿ, ವಾಯುದೇವರ ಪ್ರೀತಿ, ದೇವತೆಗಳು, ಗುರುಗಳ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡುವುದಕ್ಕಾಗಿ ನಾವು ಸಂಸಾರವನ್ನು ನಡೆಸ್ತಾ ಇದ್ದೇವೆ ಎಂಬುದಾಗಿ ತಿಳಿದು ಅದಕ್ಕೆ ತಕ್ಕಂತೆ ಮನುಷ್ಯ ಧರ್ಮವನ್ನು ಮಾಡಬೇಕು. ಈ ವಿಧವಾದಂತಹ ತತ್ವವನ್ನು ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಗೆ ಇದನ್ನು ತಿಳಿಸುವ